ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧ ಕೇಸ್ಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ನಡೀಬಹುದು. ದೂರುದಾರ ಹೇಳಿದಂತೆ ಬಹಳಷ್ಟು ಮೃತದೇಹಗಳು ಪತ್ತೆಯಾಗುತ್ತವಾ ಅನ್ನೋ ಕುತೂಹಲ ಇತ್ತು. ಅದೇ ಕೊನೆ ಪಾಯಿಂಟ್ ಇದ್ದದ್ದು. ಆದರೆ ಕೊನೆ ಕ್ಷಣದಲ್ಲಿ SIT ಅಧಿಕಾರಿಗಳು ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಅಸ್ಥಿಪಂಜರ ಶೋಧ ಕಾರ್ಯ. ಬಾಕಿ ಉಳಿದ 13ನೇ ಪಾಯಿಂಟ್ನಲ್ಲಿ GPR ಬಳಕೆ. 9 ದಿನವಾಗಿದೆ. ಬರೋಬ್ಬರಿ 9 ದಿನವಾಗಿದೆ. ಈವರೆಗೂ 12ನೇ ಪಾಯಿಂಟ್ ವರೆಗೆ ಮತ್ತು 11A ಪಾಯಿಂಟ್ನಲ್ಲಿ ಶೋಧ ಮುಗಿದಿದೆ. 6ನೇ ಪಾಯಿಂಟ್ ಮತ್ತು 11A ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಪತ್ತೆಯಾಗಿತ್ತು. ಇದೀಗ ಬಾಕಿ ಉಳಿದಿರೋ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಿಗೂಢವಾಗಿದೆ. ಹೌದು, 13ನೇ ಪಾಯಿಂಟ್ ಬಳಿ ಒಂದ್ ಕಡೆ ವಿದ್ಯುತ್ ಕಂಬ, ಮತ್ತೊಂದ್ ಕಡೆ ಕಿಂಡಿ ಅಣೆಕಟ್ಟಿದೆ. ಹೀಗಾಗಿ ಮೆಸ್ಕಾಂ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆ SIT ಚರ್ಚೆ ನಡೆಸಿದೆ. ಗುರುತಿಸಿರುವ ಪಾಯಿಂಟ್ನಲ್ಲಿ 13ರಲ್ಲಿ ಅಗೆಯುವ ಬದಲು GPR ತಂತ್ರಜ್ಞಾನ ಬಳಕೆಗೆ SIT ಚಿಂತನೆ ನಡೆಸುತ್ತಿದೆ. ಹಾಗಾದ್ರೆ ಏನಿದು GPR, ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ, GPR ಬಳಕೆ ಮಾಡುವಂತೆ ದೂರುದಾರ ಪರ ವಕೀಲರು ಮನವಿ ಮಾಡಿದ್ದಾರೆ. GPR ಅಂದ್ರೆ ಅತ್ಯಾಧುನಿಕ ರಡಾರ್, ಅಂದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬಳಸಲು SITಗೆ ಮನವಿ ಮಾಡಿದ್ದಾರೆ. ಈ ರಡಾರ್ ಬಳಸಿದ್ರೆ ಭೂಮಿಯ ಆಳದಲ್ಲಿ ಸುಮಾರು 10 ಮೀಟರ್ ವರೆಗಿನ ವಸ್ತುಗಳ ಕುರಿತು ಮಾಹಿತಿ ನೀಡುತ್ತೆ. ಮಳೆ ಮತ್ತು ಭೌಗೋಳಿಕ ಬದಲಾವಣೆಯಿಂದ ವ್ಯತ್ಯಾಸಗಳಾಗಿದ್ದು, ಈ ಆಧುನಿಕ ತಂತ್ರಜ್ಞಾನ ಬಳಸಿದ್ರೆ ಶವಶೋಧ ಮತ್ತಷ್ಟು ಪರಿಣಾಮಕಾರಿಯಾಗುತ್ತೆ ಅನ್ನೋದು ದೂರುದಾರ ವಕೀಲರ ವಾದವಾಗಿದೆ. ದೂರುದಾರನನ್ನ SIT ವಶದಲ್ಲಿರಿಸಿಕೊಳ್ಳುವಂತೆ ಅರ್ಜಿ. ಇನ್ನು ಗ್ರಾಮದ ನಿವಾಸಿ ಶ್ಯಾಮ್ ಸುಂದರ್ ಎಂಬುವರು ದೂರುದಾರ ವ್ಯಕ್ತಿಯನ್ನ SIT ವಶದಲ್ಲಿ ಇರಿಸಿಕೊಳ್ಳುವಂತೆ SITಗೆ ಅರ್ಜಿ ಬರೆದಿದ್ದಾರೆ. ಅನಾಮಿಕ ವ್ಯಕ್ತಿ ತನ್ನ ವಕೀಲರ ಜೊತೆ ಮತ್ತು ಮಂಗಳೂರು ರೂಮ್ನಲ್ಲಿ ನೆಲೆಸಿದ್ದಾರೆ ಎನ್ನಲಾಗಿತ್ತು. ಆದರೆ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಉಳಿದುಕೊಳ್ಳುವ ಬಗ್ಗೆ ಮಾಹಿತಿ ಇದ್ದು ದೂರುದಾರನನ್ನ ತಮ್ಮ ವಶದಲ್ಲಿ ಇರಿಸಿಕೊಳ್ಳುವಂತೆ ಕೋರಿದ್ದಾರೆ. ಅರ್ಜಿ ಪರಿಶೀಲಿಸುವುದಾಗಿ SIT ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ವಿಟ್ನೆಸ್ ಪ್ರೊಟೆಕ್ಷನ್ ಪಡೆದುಕೊಂಡಿರೋ ದೂರುದಾರ ಎಲ್ಲಿ ಬೇಕಾದರೂ ಉಳಿದುಕೊಳ್ಳುವ ಅವಕಾಶವಿದೆ. ಫೋನ್ ಬಳಕೆ, ಯಾರನ್ನಾದ್ರೂ ಭೇಟಿಯಾಗಬಹುದಾಗಿದೆ. ಆದರೆ 4 ಪೊಲೀಸರ ಭದ್ರತೆ ಇದ್ದು ಮಾನಿಟರಿಂಗ್ ಮಾಡ್ತಿರ್ತಾರೆ. SIT ಕಚೇರಿಯಲ್ಲಿ ದೂರುದಾರನ ವಿಚಾರಣೆ. 13ನೇ ಪಾಯಿಂಟ್ ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿದ SIT ಅಧಿಕಾರಿಗಳು ತಮ್ಮ ಕಚೇರಿಯಲ್ಲಿ ದೂರುದಾರ ವ್ಯಕ್ತಿಯ ವಿಚಾರಣೆ ನಡೆಸಿದ್ರು. ದೂರುದಾರನ ಜೊತೆಗೆ ಇನ್ನೂ 10ಕ್ಕೂ ಹೆಚ್ಚು ವ್ಯಕ್ತಿಗಳನ್ನ ಕರೆದು ವಿಚಾರಣೆಗೆ ಒಳಪಡಿಸಿತ್ತು. ಬಳಿಕ ದೂರುದಾರ ವ್ಯಕ್ತಿ 3 ವಕೀಲರ ಜೊತೆ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾನೆ. SIT ಕಚೇರಿಯಲ್ಲಿ ಮೊಹಂತಿ ಮ್ಯಾರಥಾನ್ ಸಭೆ. ದೂರುದಾರನ ವಿಚಾರಣೆ ಬಳಿಕ SIT ಮುಖ್ಯಸ್ಥ ಮೊಹಂತಿ ಮ್ಯಾರಥಾನ್ ಸಭೆ ನಡೆಸಿದ್ದಾರೆ. ಕಳೆದ 8 ದಿನಗಳ ಶೋಧ ಕಾರ್ಯದ ಬಗ್ಗೆ ವಿಡಿಯೋ, ಫೋಟೋ ಸಾಕ್ಷ್ಯ ಪರಿಶೀಲಿಸಿದ್ರು. ಸದ್ಯ 13ನೇ ಪಾಯಿಂಟ್ ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ದು, GPR ಯಂತ್ರ ಬಂದ ಬಳಿಕ 13ನೇ ಪಾಯಿಂಟ್ ಶೋಧ ಕಾರ್ಯ ಆರಂಭವಾಗಲಿದೆ. ಅಲ್ಲದೆ ದೂರುದಾರ ಕೂಡ ಸಾಕಷ್ಟು ಮೃತದೇಹಗಳನ್ನ 13ನೇ ಪಾಯಿಂಟ್ನಲ್ಲೇ ಹೂತಿರೋದಾಗಿ ಹೇಳಿದ್ದಾನೆ. ಹಾಗಾಗಿ 13ನೇ ಪಾಯಿಂಟ್ ಮೇಲೆ ಎಲ್ಲರ ಚಿತ್ತ ನೆಟ್ಟಿದ್ದು ಅಸ್ಥಿಪಂಜರದ ರಹಸ್ಯ ಬಯಲಾಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.